ಬಾಂಧವರಿಗೆ, ನಾನು ಮಂಜುನಾಥ್ ಅಂತ ಯಾರ ಕಂಪನಿಯಲ್ಲಿ ಸೌತ್ ಕರ್ನಾಟಕ ಎಗ್ರೋನಮಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗೆ ಇಲ್ಲಿ ಕದಬಳ್ಳಿಯಲ್ಲಿರುವಂತಹ ದಕ್ಷತಾ ಎಗ್ರೋ ಟ್ರೇಡರ್ಸ್ ಅಂತ ಅಲ್ಲಿಯ ನಮ್ಮ ಡೀಲರ್ ಕೂಡ ನಮ್ಮ ಜೊತೆಗಿದ್ದಾರೆ. ಕಾರಣ ಇಷ್ಟೇ, ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವರಿಗೆ ಕನೆಕ್ಟ್ ಆಗಿರುವಂತಹ ಒಬ್ಬ ರೈತರ ಜಮೀನಿನಲ್ಲಿ ಯಾರಾರೆಗ ಅನ್ನೋ ಒಂದು ಡೆಮೋವನ್ನ ಶುರು ಮಾಡಿದ್ವಿ. ಸೊ ಆರಂಭದಲ್ಲಿ ರೈತರಿಗೆ ಏನು ಕೊಟ್ಟಿದ್ವಿ ನಾವು RML ಕಾಂಪ್ಲೆಕ್ಸ್ ಮತ್ತೆ ನೈಟ್ರೋಬೋರ್ ಅನ್ನ ಕೊಟ್ಟಿದ್ವಿ. ಅದಾದ ನಂತರ ಒಂದು ಜಿಂಟ್ರಾಕ್ ಸ್ಪ್ರೇ ಇರುತ್ತೆ. ಅದಾದ್ಮೇಲೆ ಡ್ರಿಪ್ ನಲ್ಲಿ ಯಾರಾರೆಗ 17-0-17 ಅನ್ನ ಕೊಟ್ಟಿದ್ದೀವಿ. 17-0-17 ಅಂದ್ರೆ ಇದು 8 ಪೋಷಕಾಂಶಗಳನ್ನ ಹೊಂದಿರುವಂತಹ ಒಂದು ಗೊಬ್ಬರ. ಸೊ ಆರಂಭಿಕ ಬೆಳೆಗೆ, ಗಿಡದ ಒಂದು ಆರಂಭಿಕ ಬೆಳೆಗೆ ಏನು ಪೋಷಕಾಂಶಗಳ ಒಂದು ಸಪ್ಲೈ ಆಗಬೇಕಿತ್ತು ಅದು ಈ ಒಂದು ಗೊಬ್ಬರದ ಮುಖಾಂತರ ಆಗಿರುವಂತದ್ದು. ಸೊ ಅದನ್ನ ಕೊಟ್ಟ ನಂತರ ಗಿಡದಲ್ಲಿ ಏನು ಬದಲಾವಣೆ ಆಗಿದೆ ಅಂದ್ರೆ ಪ್ಲಾಂಟ್ ಸ್ಪ್ರೆಡ್ ಅಥವಾ ಕ್ಯಾನೋಪಿ ಸ್ಪ್ರೆಡ್ ಅಂತ ಏನ್ ಕರಿತೀವಿ, ಅದು ಚೆನ್ನಾಗಿ ಬಂದಿದೆ. ಹಾಗೇನೆ ಬ್ರಾಂಚಸ್ ಗಳನ್ನು ನೋಡ್ತಾ ಬಂದ್ರೆ ಎಲ್ಲಾ ಕಡೆ ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಇದೆ, ರೆಂಬೆ ಕೊಂಬೆಗಳು ಜಾಸ್ತಿ ಇದೆ. ಈಗೀಗ ಹೂ ಶುರು ಆಗ್ತಾ ಇದೆ. ಸೆಟ್ಟಿಂಗ್ ಕೂಡ ಚೆನ್ನಾಗಿ ಬಂದಿದೆ, ಆಗಿರುವಂತ ಸೆಟ್ಟಿಂಗ್ ಕೂಡ ಚೆನ್ನಾಗಿದೆ. ಲೀಫ್ ಕಲರ್ ನೋಡಬಹುದು. ಮತ್ತೆ ಪ್ಲಾಂಟ್ ಹೆಲ್ತ್, ಇಷ್ಟೊಂದು ಟೆಂಪರೇಚರ್ ಇದ್ರೂ ಕೂಡ ಒಂದು ಗಿಡದ ಒಂದು ಆರೋಗ್ಯ ಅನ್ನೋದು ಚೆನ್ನಾಗಿದೆ. ಸೊ ನಮ್ಮ ಡೀಲರ್ ಒಪಿನಿಯನ್ ಬೇಕಿದ್ರೆ ಕೇಳ್ಬೋದು. ಏನು ಚೆನ್ನಾಗಿ ಅನ್ಸುತ್ತೆ ಸರ್? ತುಂಬ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಲಾಸ್ಟ್ ಟೈಮ್ ರೇಗಾ ಸೀರೀಸ್ ಯೂಸ್ ಮಾಡಿರಲಿಲ್ಲ ಯಾವ ರೈತರು. ಈ ವರ್ಷದಿಂದ ರೇಗಾನ ಸ್ವಲ್ಪ ಪ್ರಮಾಣ ಜಾಸ್ತಿ ಮಾಡ್ತಿದ್ದೀವಿ. ಯಾಕೆಂದರೆ ಗಿಡನ ಟೆಂಪ್ರೇಚರ್ ಎಷ್ಟೇ ಇದ್ರೂ ಇದು ಲೀವ್ಸ್ ಬಂದು ಫೋಲ್ಡ್ ಆಗ್ತಿಲ್ಲ. ಈಗ ನೀವು ಅದೇ ತೋಟ ಇಲ್ಲೇ ಇದೆ ಮೇಲ್ಗಡೆ, ಇದೇ ತೋಟದಲ್ಲಿ ಅದ್ರ ಬಂದು ಎರೆ ಎಲ್ಲ ಬಂದು ಫೋಲ್ಡ್ ಆಗಿದೆ. ಇದು ರೇಗಾ ಯೂಸ್ ಮಾಡಿರೋ ಪ್ಲಾಂಟ್ ಬಂದು ಯಾವುದು ಫೋಲ್ಡ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಫ್ಲವರ್ ಸೆಟ್ಟಿಂಗ್ ಕೂಡ ನೋಡ್ಬೋದು ನೀವು. 5-6 ಹೂವು ಬರ್ತಾ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಎಷ್ಟು ಈಚ್ ಆಗಿದೆ ಅಂತೇಳಿ. ಹೂವಂತೂ ಬರುತ್ತೆ, ಬಂದಿರೋ ಹೂವಲ್ಲಿ ಈಚ್ ಆಗಿರೋದನ್ನ ನೀವು ನೋಡ್ಬೋದು. ದಾರ ಹಾಕಿದ್ರೆ ಇದರಲ್ಲಿ ನೀಟಾಗಿ ಕಾಣ್ತಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಈಚ್ಗಳೆಲ್ಲ ಇದೆ ನೋಡಿ, ನೀಟಾಗಿ ಸೆಟ್ ಆಗಿದೆ. ಶೇಪ್ ಕೂಡ ಚೆನ್ನಾಗಿದೆ, ನೈಟ್ರೋಬೋರ್ ಯೂಸ್ ಮಾಡಿರೋದ್ರಿಂದ ಶೇಪ್ ಎಲ್ಲ ತುಂಬ ಲೆಂತಿಯಾಗಿ ಬರ್ತದೆ. ಇದು ಬಂದು ಚಾಂಪ್ 33 ವೆರೈಟಿ BSF ಅವ್ರದ್ದು, ತುಂಬ ಚೆನ್ನಾಗಿದೆ ಸರ್. ಈಗ ನೆಕ್ಸ್ಟ್ ಇದಕ್ಕೆ AG ಬೂಸ್ಟ್ ಮತ್ತು ಸೆನಿಫೋರ್ ಸ್ಪ್ರೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಿನ್ನು ಟೆಂಪ್ರೇಚರ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ. ಕೇಳಿದ್ರೆ ಎಲ್ಲ ರೈತ ಬಂದವರೇ, ಸೊ ನೀವು ಕೂಡ ನಿಮ್ಮ ಬೆಳೆಯಲ್ಲಿ ಯಾರಾರೆಗ ಅನ್ನುವಂಥ ಗೊಬ್ಬರವನ್ನು ಸೇರಿಸ್ಕೊಳ್ಳಿ ಮತ್ತು ಉತ್ತಮವಾದ ಆರೋಗ್ಯವನ್ನು ಕಾಯ್ದುಕೊಂಡು ಅದರ ಜೊತೆಗೆ ಉತ್ತಮವಾದ ಇಳುವರಿಯನ್ನು ಪಡಿಬಹುದು ಅಂತ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ.